ಒಂದು ಸಮಿತಿ ಕರ್ನಾಟಕದಲ್ಲೂ ಬೇಕು ಅಂತಕ್ಕಂಥದ್ದು. ಸೊ ಅಂದರೆ ಕರ್ನಾಟಕದಲ್ಲಿ ಸ್ಯಾಂಡಲ್ವುಡಲ್ಲೂ ಕೂಡ ಸಾಕಷ್ಟು ನಟ ನಟಿಯರು ಅವಕಾಶಕ್ಕೋಸ್ಕರ ಹರಾಸ್ಮೆಂಟ್ಗೆ ಒಳಗಾಗ್ತಿದ್ದಾರೆ ಅಂತ ಮಾತುಗಳು ಕೂಡ ಕೇಳ್ಬರ್ತಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರತಿಯೊಂದು ಅವ್ರವ್ರ ವೈಯಕ್ತಿಕ, ಓಕೆ, ಯಾವುದೇ ವಿಚಾರನೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗಿರೋರ್ಗೆ ಅಷ್ಟೇ ಅದು ಗೊತ್ತಿರುತ್ತೆ. ಅವರಷ್ಟೇ ಮಾತಾಡಿದ್ರೆ ಅದಕ್ಕೆ ಬೆಟರು. ಸೊ ನಾನು ಒಂದು ಡಿಕೇಡಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಸೊ ನಂಗೆ ಆ ಥರ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ಖಂಡಿತವಾಗ್ಲೂ ನಾನು ಸ್ವಲ್ಪ ದಿಟ್ಟ ಮಹಿಳೆ. ಯಾವುದೇ ರೀತಿ ಆ ಥರ ಎಕ್ಸ್ಪೀರಿಯನ್ಸ್ ಆದರೆ ನಾನು ಖಂಡಿತ ಹೊರಬಂದು ಮಾತಾಡೋ ಅಂಥವಳೇ ಇಲ್ಲ ಅಂದರೆ ನನ್ನ ಫ್ಯಾಮಿಲಿ ವಿಲ್ ಸ್ಟ್ಯಾಂಡ್ ಫಾರ್ ಮೈ ಡಿಸಿಷನ್ಸ್. ಸೊ ನಂಗೆ ಆ ಥರದ್ದು ಆಗಿಲ್ಲ. ಆಮೇಲೆ ಕೆಲವ್ರಿಗೆ ಆಗಿದೆ, ಅವರು ಓಕೆ ಬಂದು ಒಂದು ನಿರ್ಧಾರ ತೊಗೊಂಡು ಅದನ್ನು ಮಾತಾಡಿ ಒಂದು ನೀತಿ ನಿಯಮಗಳನ್ನ ತರಬೇಕು ಅಂದರೆ ಖಂಡಿತ ಅದ್ರ ಒಟ್ಟಿಗೆ ನಾವೆಲ್ಲ ಹೆಣ್ಮಕ್ಳು ಸಪೋರ್ಟ್ ಮಾಡ್ತೀವಿ, ನಿಲ್ತೀವಿ. ಯಾಕಂದರೆ ನಮಗಾದರೂ ಕೂಡ ಅದು ಅನ್ಯಾಯನೇ. ಯಾವುದೇ ನಮ್ಮ ಕೊಲೀಗ್ಸ್, ಫ್ರೆಂಡ್ಸ್ ಯಾರಿಗಾದರೂ ಕೂಡ ಅದು ಅನ್ಯಾಯನೇ. ಹೆಣ್ಮಕ್ಳಿಗೆ ಎಂಡ್ ಆಫ್ ದ ಡೇ ಏನೇ ಒಂದು ಪ್ರಾಬ್ಲಮ್ ಆದರೂ ಪ್ರತಿಯೊಬ್ಬರು ಹೆಣ್ಮಕ್ಳು ಅಂತಲ್ಲ ಪ್ರತಿಯೊಬ್ಬರು ಅದ್ರ ಜೊತೆಗೆ ನಿಲ್ತಾರೆ. ಸೊ ನಾವು ಕೂಡ ಅವರೊಟ್ಟಿಗಿದ್ದೇ ಇರ್ತೀವಿ. ಇಂಡಸ್ಟ್ರಿಯಲ್ಲಿ ಆಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಂದರೆ ಕೇರಳದಲ್ಲಿ ಆಗಿರುವಂಥ ಹೇಮಾ ಕಮಿಟಿ ಮೂಲಕ ಅದೇ ಥರ ಕನ್ನಡದಲ್ಲಿ ಒಂದು ಆಗಬೇಕು ಅಂತ. ಅಂದರೆ ಎಷ್ಟೋ ಸಾರಿ ಶೋಷಣೆಗಳನ್ನ ಕಿರುಕುಳನ್ನ ಹೇಳ್ಕೊಳಕ್ಕಾಗಲ್ಲ. ಸೊ ಅಂಥದ್ರ ಬಗ್ಗೆ ಒಂದಷ್ಟು ತನಿಖೆಗಳಾಗಬೇಕು ಅಂತ. ತನಿಖೆ ಅಫ್ಕೋರ್ಸ್ ಇವಾಗ ಎಕ್ಸ್ಪೀರಿಯನ್ಸ್ ಆದವರು ಹೇಳ್ಕೊಂಡ್ರೆ ಅದನ್ನು ತುಂಬ ಡೀಟೇಲಾಗಿ ಕೊಟ್ಟರೆ ಅವರು ಕೂಡ ತನಿಖೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈಗ ಆಗಿತ್ತು ಯಾವಾಗೋ ಅನ್ನೋದನ್ನ ಇವಾಗ ನಾವು ಅಷ್ಟು ಇನ್ ಡೀಟೇಲಾಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟು ಹೇಳೋಕ್ಕಾಗಲ್ಲ. ಆ ಪರಿಸ್ಥಿತಿ ಯಾವಾಗ ಅದು ಬರುತ್ತೆ ಅವಾಗ ಕರೆಕ್ಟಾಗಿ ಹೋಗಿ ಅದನ್ನು ಎಕ್ಸ್ಪೋಸ್ ಮಾಡಿಕೊಂಡ್ರೆ ಅವ್ರಿಗೂ ತನಿಖೆ ಮಾಡೋದಕ್ಕಾಗಿರ್ಬೋದು, ಇಲ್ಲ ಅವರು ಯಾವುದೇ ರೀತಿ ಮುಂದಿನ ಒಂದು ಬದಲಾವಣೆಗೆ ಚೇಂಜಸ್ ತರೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಈಗ ಯಾರೇ ಬಂದಿದ್ದು, ನಾನೇ ಒಂದೇನೋ ಬಂದಿದ್ದೀನಿ ಒಂದು ಒಂದು ಟೀಸರ್ ಲಾಂಚ್ಗೆ, ನಾನು ಇಲ್ಲಿದ್ದು ಮಾತಾಡ್ಬೋದು. ಇವಾಗ ಇದಕ್ಕೆ ಮುಂಚೆ ಯಾವತ್ತೋ 1 ಇಯರ್ ಬಿಫೋರ್ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ನಮ್ಗೆ ಯಾವುದೇ ರೀತಿ ಕ್ಲಾರಿಟಿ ಇರಲ್ಲ ಮಾತಾಡೋದಕ್ಕೂ ಕೂಡ. ಸೊ ಹಾಗಾಗಿ ಆ ಮೊಮೆಂಟಲ್ಲಿ ಏನಾಗುತ್ತೆ ಅದು ಅವಾಗಲೇ ಬಂದು ಅವಾಗಲೇ ಈ ನೀವೇನು ಹೇಳಿದ್ರಿ ಸಮಿತಿನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಅವಾಗಲೇ ಆಗಬೇಕಿತ್ತು ಅನಿಸುತ್ತೆ. ಸೊ ಇವಾಗ ಓಕೆ, ನೆವರ್ ಲೇಟ್, ಇವಾಗ ಆಗ್ತಾ ಇದೆ. ಅದಕ್ಕೆಲ್ಲರಿಗೂ ನಮ್ಮ ಸಹಕಾರ ಖಂಡಿತ ಇದೆ. ಅಂದರೆ ಈಗ ನೀವು ಹೇಳಿದ್ರೆ ನಿಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ, ಆದರೆ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳನ್ನ ನಿಮ್ಮ ಜೊತೆಯಲ್ಲಿರುವಂಥ ಆರ್ಟಿಸ್ಟ್ಗಳು ನಿಮ್ಮ ಹತ್ರ ಶೇರ್ ಮಾಡಿರ್ತಾರೆ. ಸೊ ಆ ರೀತಿದು ಏನಾದ್ರು ನಡೆದಿದೆಯಾ? ಆ ಟೈಮಲ್ಲಿ ಅವರಿಗೆ ಬೆಂಬಲವಾಗಿ ನಿಂತಿರೋದಿರ್ಬೋದು ಅಥವಾ ಸಮಾಧಾನ ಹೇಳಿರೋದಿರ್ಬೋದು? ನಂಗೆ ಇಂಡಸ್ಟ್ರಿನಲ್ಲಿ ಅಫ್ಕೋರ್ಸ್ ಆಗಿಲ್ಲ. ಜನರಲ್ ಇವಾಗ ವೆನ್ ಐ ವಾಸ್ ಸ್ಟಡಿಂಗ್ ಇನ್ ಕಾಲೇಜ್, ಒಂದು ಜನರಲ್ ಇದ್ದಾಗ ಈ ಥರ ಏನೋ ಒಂದು ಇನ್ಸಿಡೆಂಟ್ ಆದಾಗ ಅಫ್ಕೋರ್ಸ್ ನಾವು ಐ ಸ್ಟುಡ್ ಫಾರ್ ಹರ್, ಆ ಥರ ಆಗಿತ್ತು. ಬಟ್ ಇಂಡಸ್ಟ್ರಿಯಲ್ಲಿ ಜನರಲಿ ಏನಾದರೂ ಕೆಲಸ ಮಾಡ್ತಾರೆ ಹೋಗ್ತಾರೆ, ಯಾರು ಅವ್ರ ಪರ್ಸ್ನಲ್ಸ್ನ ಶೇರ್ ಮಾಡ್ಕೊಳ್ಳೋದಿಲ್ಲ. ಅಷ್ಟು ನಿಮಗೆ ಗೊತ್ತಲ್ವಾ, ಅಷ್ಟು ಯಾರು ಒಡನಾಟ ಕೂಡ ಮಾಡೋದಿಲ್ಲ. ಆ್ಯಂಡ್ ಐ ಆಮ್ ನಾಟ್ ಸೋ ಕ್ಲೋಸ್ ಟು ಎವ್ರಿ ಒನ್. ಸೊ ನನ್ನ ಕೆಲಸ ಆಯಿತು ಮನೆ ಆ ಥರ ಇದ್ದಾಗ ನಂಗೆ ಈ ಥರ ಯಾರು ಶೇರ್ ಮಾಡ್ಕೊಂಡಿದ್ರೆ ಬಹುಶಃ ನಾನು ಅವ್ರಿಗೆ ಸಹಾಯ ಮಾಡ್ತಿದ್ನೇನೋ. ಈಗೂ ಕೂಡ ಇವಾಗ ಯಾರೇ ಬಂದು ಹೇಳೋದು ಆ ಥರ ಇನ್ಸಿಡೆಂಟ್ ಹೇಳಿದಾಗ ಖಂಡಿತ ಎಲ್ಲರೂ ನಿಲ್ಲಬೇಕು. ಯಾಕಂದರೆ ಹೆಣ್ಮಕ್ಳಿಗೆ ನಾವು ಜೊತೆಗೆ ನಿಂತ್ಕೊಂಡು, ನಾವು ಹೆಣ್ಮಕ್ಳಿಗೆ ನಮಗಷ್ಟೇ ಗೊತ್ತಿರುತ್ತೆ ಆ ಒಂದು ನೋವಾಗಿರ್ಬೋದು, ಆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಇವಾಗ ಏನು ನಿರ್ಧಾರ ತೊಗೊಳ್ತಾರೆ ಅದರೊಟ್ಟಿಗೆ ಖಂಡಿತವಾಗ್ಲೂ ನಾವೆಲ್ಲ ಈ ಹಿಂದೆ ಮೀಟು ಕೇಸಸ್ಗಳಾದಾಗ ಎಲ್ಲೋ ಒಂದು ಕಡೆ ಸೇಮ್ ಪರ್ಟಿಕ್ಯುಲರ್ಲಿ ಅದೇ ಥರ ಅಲ್ಲ ಅಂದ್ರೂ ಒಂದು ಸ್ವಲ್ಪ ಪಾರ್ಟ್ ಆಫ್ ದಿ ಮೀಟು ಕೇಸ್ ಥರನೇ ಆಗಿರ್ತಕ್ಕಂಥದ್ದು. ಇವಾಗ ಅಂಥದ್ದು ನಡಿಬಾರ್ದು ಅನ್ನೋ ಕಾರಣಕ್ಕೆ ಒಂದು ಕಮಿಟಿ ಅಂತ ಮಾಡಿರ್ತಕ್ಕಂಥದ್ದು ಕೇರಳದಲ್ಲಿ. ಸೊ ಮೀಟು ಕೇಸಸ್ಗಳಾದಾಗ್ಲೂ ಕೂಡ ಒಂದು ತನಿಖೆ ಅಥವಾ ಒಂದು ಸಮಿತಿ ಅಂತ ಇದ್ದಿದ್ದರೆ ಅಲ್ಲಿರುವಂಥ ಕೆಲವೊಂದು ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾ ಇತ್ತು ಅಂತೇಳಿ, ಇಲ್ಲ ಅಂತಂದರೆ ಅವ್ರ ವಿಚಾರದಲ್ಲಿ ಪಾರ್ಶಾಲಿಟಿ ಆಯಿತು ಅಂತಕ್ಕಂಥದ್ದು ಕೂಡ ಸಿನಿಮಾ ಇಂಡಸ್ಟ್ರಿಯವರೇ ಮಾತಾಡ್ಕೊಂಡಿರೋದು. ಬಟ್ ಏನು ಗ್ಯಾರಂಟಿ ಇವಾಗ ಬಂದು ಹೇಳ್ಕೊತಾರೆ ಅನ್ನೋದು ಏನು ಗ್ಯಾರಂಟಿ? ಇವಾಗ ಸಮಿತಿ ಮಾಡ್ತಾ ಇದ್ದಾರೆ, ಓಕೆ, ಅದನ್ನು ರಚಿಸ್ತಾರೆ, ಹೆಲ್ಪ್ ಮಾಡೋಕ್ಕೆ ಒಂದು ಅದೇ ಅಂತ ವರ್ಗ ಇರುತ್ತೆ. ಎಲ್ಲರೂ ಬಂದು ಹೇಳ್ಕೊತಾರೆ ಅಂತ ಏನು ಗ್ಯಾರಂಟಿ? ಯಾರೋ ಒಬ್ಬರು 100ರಲ್ಲಿ ಒಬ್ಬರು ಹೇಳ್ಕೊಂಡು ಅವ್ರೊಬ್ರಿಗೋಸ್ಕರ ಮಾಡ್ತಾ ಇದೀವಿ ಸರಿ, ನಾಳೆ ದಿನ ಅವರೊಬ್ರಿಗೋಸ್ಕರ ಎಲ್ಲರೂ ಬಂದು ಜೊತೆ ನಿಲ್ತಾರ? ಈಗ ಒಂದು ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು, ಬಟ್ ಅದು ಹಂಗೆ ಕಂಟಿನ್ಯೂ ಆಗಬೇಕು, ಅದು ಆಗೋದಿಲ್ಲ. ಈಗ ನೀವೇ ಹೇಳ್ದಂಗೆ ಮೀಟು ಅನ್ನೋದು ಯಾವಾಗೋ ಆಗಿತ್ತು, ಎಷ್ಟು ವರ್ಷ ಆದಮೇಲೆ ಇವಾಗ ಬರ್ತಾರೆ. ಹಂಗೆ ಆಗಬಾರ್ದು. ಕಾನ್ಸ್ಟೆಂಟಾಗಿರಬೇಕು ಪ್ರತಿಯೊಂದರಲ್ಲೂ. ಯಾವುದೇ ರೀತಿ ಸಹಕಾರ ಆಗಿರ್ಬೋದು, ನಮ್ಮ ಯಾವಾಗೂ ನಾವು ಸಪೋರ್ಟ್ ಏನು ಮಾಡ್ತೀವಿ ಅದು ಕಾನ್ಸ್ಟೆಂಟಾಗಿದ್ರೇ ಪ್ರತಿಯೊಬ್ಬರಿಗೂ ಒಂದು ಧೈರ್ಯ ಬರುತ್ತೆ. ಓಕೆ, ಇದಿದೆ, ಈಗಲೂ ರೂಢಿಯಲ್ಲಿದೆ, ನಾವು ಹೋದರೆ ನಮ್ಗೆ ನ್ಯಾಯ ಸಿಗುತ್ತೆ, ಇಲ್ಲ ನಾವು ಹೋಗಿ ಮಾತಾಡಿದ್ರೆ, ವಾಯ್ಸ್ ರೈಸ್ ಮಾಡಿದ್ರೆ ನಮಗೆ ಸಹಕಾರ ಮಾಡ್ತಾರೆ ಅನ್ನೋ ನಂಬಿಕೆ ಬರುತ್ತೆ. ಯಾವಾಗೋ ಒಂದು ಸತಿಯಾಗಿ ಮತ್ತೆ ಎಷ್ಟೋ ಗ್ಯಾಪ್ ಆದಮೇಲೆ ಆದರೆ ಆ ಹೋಪ್ಸು ಇರಲ್ಲ, ಹೇಳ್ಕೊಳ್ಳೋದಕ್ಕೂ ಮುಜುಗರ ಆಗ್ಬೋದೇನೋ ಕೆಲವ್ರಿಗೆ. ಹಾಗಾಗಿ ಕೆಲವ್ರು ಮುಂದೆ ಬರದೇ ಇರ್ತಿರ್ಬೋದೇನೋ. ಎಲ್ಲೋ ಒಂದು ಕಡೆ ಕೊನೆಯದಾಗಿ ಮೀಟು ಆದ ನಂತರದಲ್ಲಿ ಫೈರ್ ಒಂದು ಸಂಸ್ಥೆ ಕ್ರಿಯೇಟ್ ಆಗಿತ್ತು. ಇವತ್ತಿಗೆ ರಮ್ಯ ಅವರಾಗಲಿ ಸುದೀಪ್ ಅವರಾಗಲಿ ಅದಕ್ಕೆ ಸಾಥ್ ಕೊಟ್ಟಿರುವಂಥದ್ದು. ಸೊ ಒಂದು ಬಲ ಸಿಕ್ತಂಗೆ ಆಗುತ್ತಾ ಅಂತ ಹೆಣ್ಣುಮಕ್ಳಿಗೆ ಇಂಡಸ್ಟ್ರಿ? ಖಂಡಿತವಾಗ್ಲೂ ಅಫ್ಕೋರ್ಸ್ ಈ ಥರದಕ್ಕೆ ಎಲ್ಲರೂ ಅವ್ರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಜೊತೆಗೂಡಿ ಕೈ ಸೇರಿಸಿ ಇದಕ್ಕೆ ಮುಂದಾಳತ್ವನ ವಹಿಸ್ಕೊಂಡು ನಡೆಸ್ಕೊಂಡು ಹೋದರೆ ಪ್ರತಿಯೊಬ್ಬರಿಗೂ ಒಂದು ಏನಂತ ರೆಸ್ಪೆಕ್ಟ್
ರೆಸ್ಪೆಕ್ಟ್ಫುಲ್ಲಾಗಿ ಕೆಲಸ ನಡೆಯುತ್ತೆ, ಮತ್ತು ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ, ಇನ್ನೂ ಹೆಚ್ಚಿನ ರೀತಿಯ ಗುಣಮಟ್ಟದಲ್ಲಿ ಕೆಲಸಗಳು ಹೊರಗೆ ಬರುತ್ತೆ. ಮತ್ತು ಎಲ್ಲರೂ ಮನೆಯಿಂದ ಹೊರಗೆ ಬಂದು ಧೈರ್ಯದಿಂದ ಔಟ್ಸ್ಪೋಕನ್ ಆಗಿರ್ಬೋದು, ಮತ್ತು ಒಂದು ಕಾರ್ಯಕ್ರಮಗಳಾಗಿ ಬರೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅವ್ರು ತುಂಬ ಬೋಲ್ಡಾಗಿ ಕಾಣಿಸ್ಕೋಬೋದು. ಇನ್ಫ್ಯಾಕ್ಟ್ ನಮಗೆ ನಮ್ಗೆ ಯಾವುದೇ ರೀತಿ ಭಯ ಇಲ್ಲ, ಯಾವುದೇ ರೀತಿ ನಮಗೇನು ಪ್ರಾಬ್ಲಮ್ ಫೇಸ್ ಮಾಡಲ್ಲ, ನಮಗೆಲ್ಲ ಜೊತೆ ಇದೆ, ಸಮಿತಿ ಇದೆ, ಪ್ರತಿಯೊಬ್ಬರು ಕೈ ಜೋಡಿಸಿದ್ದಾರೆ, ಧೈರ್ಯ ಇರುತ್ತೆ ಎಲ್ಲರಿಗೂ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.